ಚಿಲ್ಡ್ರನ್ಸ್ ಡೇ. ಗೈಸ್, ವೆಲ್ಕಮ್ ಬ್ಯಾಕ್ ಟು ಗೋಪಿನಂದಾಸ್ ಲೈಫ್ ಸ್ಟೈಲ್. ಗೈಸ್, ಇವತ್ತು ನಾನು ಗುಲಾಬ್ ಜಾಮೂನ್ ಮಾಡ್ತಾ ಇದ್ದೆ. ರೀಸನ್ ಒಂದೇ, ಇವತ್ತು ಚಿಲ್ಡ್ರನ್ಸ್ ಡೇ ಗೈಸ್. ಸೊ ನಾನು ಮನೆಯಿಂದಾನೆ ಟ್ಯೂಷನ್ ಮಾಡ್ತೀನಿ. ಸೊ ಆಲ್ಮೋಸ್ಟ್ ಒಂದು 20 ಜನ ಬರ್ತಾರೆ. ಸೊ ಅವ್ರಿಗೆ ಇವತ್ತು ಚಿಲ್ಡ್ರನ್ಸ್ ಡೇ ಆಗ ಲೀವ್ ಇಲ್ವಾ ಅಂತ ಕೇಳ್ತಾ ಇದ್ರು. ಓಕೆ, ಲೀವ್ ಇಲ್ಲ, ಬಟ್ ಆದ್ರೆ ಬನ್ನಿ ಏನಾದ್ರು ಗೇಮ್ಸ್ ಹತ್ರ ಆಡ್ಸೋಣ, ಬ್ಯಾಗ್ ಏನ್ ತಗೊಂಡ್ ಬರ್ಬೇಡಿ ಅಂತ ಹೇಳಿದೆ. ಸುಮ್ನೆ ಬಂದು ಆತರ ಗೇಮ್ಸ್ ಮಾತ್ರ ಆಡ್ಸಿದ್ರೆ ಏನ್ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಗುಲಾಬ್ ಜಾಮೂನ್ ಮಾಡೋಣ ಅನ್ಕೊಂಡಿದೀನಿ. ಆಕ್ಚುಲಿ ಟೀಚರ್ಸ್ ಡೇ ಸೆಲೆಬ್ರೇಷನ್ ಮಾತ್ರ ತುಂಬಾ ಚೆನ್ನಾಗಿ ಮಾಡಿದ್ರು ಹುಡುಗರೆಲ್ಲರೂ. ವಿಡಿಯೋ ನಾನು ಅಪ್ಲೋಡ್ ಮಾಡಕ್ಕಾಗಿಲ್ಲ, ಬಟ್ ಶಾರ್ಟ್ ವಿಡಿಯೋ ಮಾತ್ರ ಅಪ್ಲೋಡ್ ಮಾಡಿದ್ದೆ. ಸೊ ಅದಕ್ಕೇನೆ ನನ್ನ ಕೈಯಲ್ಲಿ ಆದಷ್ಟು ಒಂದು ಸ್ವಲ್ಪ ಸಿಂಪಲ್ ಆಗಿ ಚಿಲ್ಡ್ರನ್ಸ್ ಡೇ ಸೆಲೆಬ್ರೇಷನ್ ಮಾಡೋಣ ಅಂತ ಹೇಳ್ಬಿಟ್ಟು ಈ ಒಂದು ವ್ಲಾಗ್ ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯಾಕಂದ್ರೆ ಈ ಒಂದು ವಿಡಿಯೋ ನಾನ್ ಕ್ಯಾಪ್ಚರ್ ಮಾಡೋದ್ರಿಂದ ಈ ಒಂದು ವಿಡಿಯೋ ಅವ್ರು ಯಾವಾಗಾದ್ರೂ ನೋಡಿದಾಗ ಅವ್ರಿಗೆ ಒಂದು ಮೆಮೊರೇಬಲ್ ಆಗಿರ್ಲಿ. ಸೊ ಎಲ್ಲ ಚೈಲ್ಡ್ಹುಡ್ ಮೆಮೊರೀಸ್ ಅನ್ನೋದು ತುಂಬಾ ಸ್ಪೆಷಲ್ ಆಗಿರುತ್ತೆ. ಸೊ ಇವತ್ತಿನ ದಿನ ಕೂಡ ಅವ್ರಿಗೆ ಒಂದು ಸ್ಪೆಷಲ್ ಡೇ ಆಗಿರ್ಲಿ ಅಂತ ಹೇಳ್ಬಿಟ್ಟು ನನ್ನ ಟ್ಯೂಷನ್ ಬರೋ ಮಕ್ಕಳಿಗೋಸ್ಕರ ಈ ಒಂದು ವಿಡಿಯೋ ಡೆಡಿಕೇಟ್ ಮಾಡಿ ಈ ಒಂದು ವ್ಲಾಗ್ ನ ಮಾಡ್ತಾ ಇದ್ದೀನಿ. ಕಂಪ್ಲೀಟ್ ವ್ಲಾಗ್ ನ ನೋಡಿ. ಸೊ ನಿಮ್ಗೆ ಇಷ್ಟ ಆದ್ರೆ ಈ ಫುಲ್ ವಿಡಿಯೋ ನೋಡಿ ಕಮೆಂಟ್ ಮಾಡಿ ನಿಮ್ಮ ಒಂದು ಚೈಲ್ಡ್ಹುಡ್ ಹೇಗಿತ್ತು ಅಂತ. ಮಕ್ಕಳೇನಾದ್ರೂ ನೋಡ್ತಾ ಇದ್ರೆ ಹೇಗಿತ್ತು ಈ ಒಂದು ಚಿಲ್ಡ್ರನ್ಸ್ ಡೇ ಸೆಲೆಬ್ರೇಷನ್ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ಹಾಗೆ ನೀವು ಏನೇನ್ ಮಾಡಿದ್ರಿ ಇವತ್ತು ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ಗೈಸ್. ಸೊ ಬನ್ನಿ ಇವಾಗ ಗುಲಾಬ್ ಜಾಮೂನ್ ಮಾಡಿ ಸ್ಟಾರ್ಟ್ ಮಾಡೋಣ. ಅದಾದ್ಮೇಲೆ ಅವ್ರಿಗೆ ಏನಾದ್ರೂ ಒಂದು ಪೆನ್ಸಿಲ್ ಆತರ ಒಂದು ಸ್ಮಾಲ್ ಗಿಫ್ಟ್ ಕೊಡೋಣ ಅನ್ಕೊಂಡಿದೀನಿ. ಆಮೇಲೆ ಸ್ವಲ್ಪ ಗೇಮ್ಸ್ ಅಥವಾ ಡ್ಯಾನ್ಸ್ ಈ ತರ ಏನಾದ್ರೂ ಒಂದು ಎಂಟರ್ಟೈನ್ಮೆಂಟ್ ತರ ಮಾಡ್ಸೋಣ ಅನ್ಕೊಂಡಿದೀನಿ. ನೋಡೋಣ ಏನೇನಾಗುತ್ತೆ ಅಂತ ಹೇಳ್ಬಿಟ್ಟು ಈ ಒಂದು ವಿಡಿಯೋ ಹೇಗ್ ಬರುತ್ತೆ ಅಂತ. ಬಟ್ ಈ ಒಂದು ವಿಡಿಯೋ ಮಾತ್ರ 100% ಅಪ್ಲೋಡ್ ಮಾಡ್ಬೇಕಂತ ನಾನು ಫಿಕ್ಸ್ ಆಗಿದ್ದೀನಿ ಗೈಸ್. ಇದು ನನಗೋಸ್ಕರ ಅಲ್ಲ, ಹುಡುಗರಿಗೋಸ್ಕರ. ಸೊ ಬನ್ನಿ ಇವಾಗ ಕಂಟಿನ್ಯೂ ಮಾಡೋಣ ವ್ಲಾಗ್ ನ. ಇದು ಬಂದೋದು ಎಷ್ಟು ಮೆಮೊರೇಬಲ್ ಮತ್ತೆ ಎಷ್ಟು ಚೆನ್ನಾಗಿರುತ್ತಲ್ವಾ. ಆಕ್ಚುಲಿ ಒಬ್ಬ ಮನುಷ್ಯ ತುಂಬಾ ಖುಷಿಯಾಗಿರ್ತಾನೆ ಅಂದ್ರೆ ಅದು ಚೈಲ್ಡ್ಹುಡ್ ಅಲ್ಲಿ ಮಾತ್ರ. ಯಾಕಂದ್ರೆ ಆ ಏಜ್ ಅಲ್ಲಿ ಕಷ್ಟ ಏನಂತ ಗೊತ್ತಿರಲ್ಲ, ಮತ್ತೆ ಹೇಗಿರುತ್ತೆ ಫ್ಯೂಚರ್ ಅಂತ ಥಿಂಕ್ ಮಾಡಲ್ಲ, ಏನು ಯೋಚನೆಗಳಿರಲ್ಲ ಗೈಸ್. ಆರಾಮಾಗಿ ಇರುವಂತ ಒಂದು ಏಜ್ ಅಂದ್ರೆ ಅದು ಚೈಲ್ಡ್ಹುಡ್ ಮಾತ್ರ. ಸೊ ಅಂತ ಒಂದು ಚಿಲ್ಡ್ರನ್ಸ್ಗೆ ನಾನು ಟ್ಯೂಷನ್ ಇಟ್ಕೊಡ್ತಾ ಇರೋದು ತುಂಬಾ ಅಂದ್ರೆ ತುಂಬಾನೇ ಖುಷಿ ಆಗುತ್ತೆ. ಇಲ್ಲ ಅವ್ರು ಮಾಡೋ ತರಲೆ ಆಗಿರ್ಬೋದು ಅಥವಾ ಅವ್ರು ಆಡೋ ಆಟಗಳು, ನಾನೇನಾದ್ರು ಒಂದು ಹೇಳಿದಾಗ ಅವ್ರು ಅದಕ್ಕೆ ಟಾಂಟ್ ಕೊಡೋದು, ಇದೆಲ್ಲ ಕೋಪ ಬರ್ಸಿದ್ರು ಕೂಡ ತುಂಬಾ ಚೆನ್ನಾಗಿರುತ್ತೆ. ಅಂದ್ರೆ ನಾನು ನಿಜವಾಗ್ಲೂ ತುಂಬಾನೇ ಖುಷಿ ಆಗುತ್ತೆ ಈ ಒಂದು ಟ್ಯೂಷನ್ ಆಪ್ಷನ್ ನ ಚೂಸ್ ಮಾಡ್ಕೊಂಡು. ಒಂದು ಮನೇಲಿ ಇರ್ತೀನಿ ಅನ್ನೋದು ಒಂದಾದ್ರೆ, ಇನ್ನೊಂದು ಮಕ್ಕಳ ಜೊತೆ ಇದ್ದೀನಲ್ವಾ, ಅದು ಖುಷಿ ಆಗುತ್ತೆ. ಸೊ ಇವಾಗ ಗುಲಾಬ್ ಜಾಮೂನ್ಗೆ ಹಾಲು ಹಾಕೊಂಡು ಸ್ವಲ್ಪ ಸಾಫ್ಟ್ ಆಗಿ ಮಿಕ್ಸ್ ಮಾಡ್ಕೊಳ್ತೀವಿ ಫಸ್ಟ್ ಗೈಸ್. ಇವಾಗ ನಾನ್ ಮಾಡ್ತಾ ಇದ್ದೆ ಅಷ್ಟೊತ್ತಿಗೆ ನಮ್ಮ ಅತ್ತೆಯವ್ರು ಕೂಡ ಬಂದ್ರು. ನಮ್ಮ ಅತ್ತೆಯವ್ರು ಕೂಡ ಬಂದ್ಬಿಟ್ಟು ಉಂಡೆಗಳು ಮಾಡಿ ಇವಾಗ ಎಣ್ಣೆಗೆ ಹಾಕ್ತಾರೆ. ಸೊ ಒಂದ್ ಕಡೆಗೆ ಸಕ್ಕರೆ ಪಾಕಕ್ಕೆ ಇಟ್ಟಿದೀವಿ ನೋಡಿ. ಒಂದ್ ಕಡೆ ಸಕ್ಕರೆ ಪಾಕಕ್ಕೆ, ಒಂದ್ ಕಡೆ ಉಂಡೆಗಳನ್ನ ಎಣ್ಣೆಗೆ ಹಾಕೊಳ್ಳೋದಕ್ಕೆ. ಈ ಗುಲಾಬ್ ಜಾಮೂನಲ್ಲಿ ಉಂಡೆಗಳು ಮಾಡೋದು ಸಖತ್ ಕಷ್ಟ. ದಪ್ಪ ಆಗುತ್ತಮ್ಮ, ಸರಿ ಹೋಗುತ್ತೆ, ದಪ್ಪ ಆಗ್ತವ. ಎಣ್ಣೆಲ್ಲ ಎಷ್ಟು ಮಾಡ್ಬೇಕು? ಗೈಸ್, ಈಗ ನಮ್ಮ ಅತ್ತೆಯವರು ಗುಲಾಬ್ ಜಾಮೂನ್ ಮಾಡ್ತಾ ಇದ್ರು. ಓಕೆ ಮಕ್ಕಳಿಗೆ ಏನಾದ್ರು ತಗೊಂಡ್ ಬರೋಣ ಅಂತ ಹೇಳ್ಬಿಟ್ಟು ಪೆನ್ಸ್ ಆ ಥರ ಅಂತ ಹೇಳ್ಬಿಟ್ಟು ಬಂದ್ವಿ ಅಂಗಡಿಗೆ. ಸೊ ಇದು ನಮ್ಮ ಒಂದು ಧೊಂಸಂದ್ರದಲ್ಲಿ ಫೇಮಸ್ ಆಗಿರುವಂತಹ ಅಂಗಡಿ, ಗೋಪಿ ಅಂಗಡಿ ಅಂತ ಹೇಳ್ಬಿಟ್ಟೆ ಕರೀತಾರೆ ಇದನ್ನ. ಸೊ ತುಂಬಾ ಮಕ್ಕಳಿಗೆ ಇಷ್ಟ ಆಗುವಂತಹ ಅಂಗಡಿ ಗೈಸ್. ಎಲ್ಲ ಊರಲ್ಲೂ ಒಂದೊಂದು ಅಂಗಡಿ ಫೇಮಸ್ ಆಗಿರುತ್ತಲ್ವಾ, ಲೈಕ್ ಅಂದ್ರೆ ಪೆನ್ಸ್, ಬುಕ್ಸ್ ಅಂತ ಶಾಪ್ಸ್ ಅಲ್ಲಿ. ಸೊ ಅದೇ ತರ ಈ ಊರಲ್ಲಿ ಈ ಅಂಗಡಿ. ಸೊ ಅಂಕಲ್ಲು ಸಿಕ್ಕಾಪಟ್ಟೆ ಡಿಫ್ರೆಂಟ್ ಆಗಿರುವಂತಹ ಐಟಮ್ಸ್ ಎಲ್ಲ ತಂದಿಟ್ಟಿರ್ತಾರೆ. ಅವರೇ ಸಜೆಸ್ಟ್ ಮಾಡಿದ್ರು ಈ ತರ ತಗೊಳ್ಳಿ ಅಂತ. ಅವ್ರ ಸಜೆಷನ್ ತಗೊಂಡೆ ಒಂದಷ್ಟು ಪೆನ್ಸ್ ಆಗಿರ್ಬೋದು, ಪೆನ್ಸಿಲ್ಸ್ ಆಗಿರ್ಬೋದು, ಹಾಗೆ ಈ ತರ ಒಂದಷ್ಟು ಐಟಮ್ ತಗೊಂಡ್ ಬಂದ್ವಿ. ಶೋಕಿ ಮಾಡೋರ್ಗೆ ಎಂತ ಬೇಕು ಅಂತ ಈ ಅಂಕಲ್ ಅಂಗಡಿ ಸಿಗುತ್ತೆ ಗೈಸ್. 6 to 7 ಸೆಲೆಬ್ರೇಷನ್ ಮಾಡೋಣ ಅಂತ 6 o'clock ಬರೋದಕ್ಕೆ ಹೇಳಿದೀನಿ. ಸೊ ಗುಲಾಬ್ ಜಾಮೂನ್ ಎಲ್ಲ ರೆಡಿ ಆಗಿದೆ. ಗುಲಾಬ್ ಜಾಮೂನ್ ಜೊತೆ ಏನೇನ್ ಮಾಡಿದೀನಿ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ. ಸೊ ಯಾರ್ಯಾರು ಪೆನ್ಸಿಲ್ ಯೂಸ್ ಮಾಡ್ತಾರಲ್ವಾ ಅವ್ರಿಗೆಲ್ಲ ಈ ಒಂದು ಬ್ಯೂಟಿಫುಲ್ ಪೆನ್ಸಿಲ್ಸ್. ಇದು ನಾರ್ಮಲ್ ಪೆನ್ಸಿಲ್ ಅಲ್ಲ, ಪೆನ್ಸಿಲ್ ತರ ಯೂಸ್ ಆಗುತ್ತೆ ಗೈಸ್.
ಸೊ ನನಗೆ ನಮ್ಮ ದೊಂಸಂದ್ರದಲ್ಲಿ ಒಂದು ಅಂಕಲ್ ಸಿಕ್ಕಿದ್ರು, ನಾನು ತೋರಿಸಿದ್ನಲ್ವಾ ನಿಮ್ಗೆ, ಅವ್ರ ಅಂಗಡಿಯಲ್ಲಿ ತಗೊಂಡ್ ಬಂದಿದ್ದು. ತುಂಬಾ ಯೂನಿಕ್ ಐಟಮ್ ಸಿಗುತ್ತೆ. ಅಂಡ್ ಇದು ಪೆನ್, ಇದು ರೇಡಿಯಂ ಕಲರ್ಸ್ ಬರುತ್ತೆ. ನೈಟ್ ಏನಾದ್ರು ನಾವು ಯೂಸ್ ಮಾಡ್ತೀವಿ ಅಂದ್ರೆ ರೇಡಿಯಂ ಲೈಟ್ ಬರುತ್ತೆ ಇದರಲ್ಲಿ. ತುಂಬಾ ಚೆನ್ನಾಗಿದೆ ಇದು ಕೂಡ ಅಷ್ಟೇ. ಸೊ ಮೇ ಬಿ ನಮ್ಮ ಹುಡುಗರಿಗೆ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದೀನಿ. ಯಾಕಂದ್ರೆ ಎಲ್ಲರೂ ಅಷ್ಟೇ ತುಂಬಾ ಶೋಕಿಗಳು ಮಾಡೋ ಹುಡುಗ್ರೆ ನಮ್ಮ ಒಂದು ಟ್ಯೂಷನ್ ಅಲ್ಲಿ ಇರೋದು. ಸೊ ಅವ್ರಿಗೆ ಇದೆಲ್ಲ ಇಷ್ಟ ಆಗುತ್ತೆ ಅನ್ಕೊಂಡಿದೀನಿ. ಹಾಗೆ ಈ ಒಂದು ಚಾಕ್ಲೇಟ್, ಈ ಚಾಕ್ಲೇಟ್ ಏನ್ ಗೊತ್ತಾ, ಗಟ್ಟಿ ಇರುತ್ತಂತೆ ತುಂಬಾ. ಇದನ್ನ ಬಾಯಲ್ಲಿ ಇಟ್ಕೊಂಡ್ರೆ ಕರ್ಗುತ್ತಂತೆ, ಬಟ್ ಕಚ್ಚಕ್ ಆಗಲ್ವಂತೆ. ಸೊ ಅದಕ್ಕೆ ಆಂಕಲ್ ಸಜೆಸ್ಟ್ ಮಾಡಿ ಕೊಟ್ರು. ನೋಡ್ಬೇಕು, ಇದೆಲ್ಲ ನೋಡಿ ನಮ್ಮ ಹುಡುಗರು ಖುಷಿ ಪಡ್ತಾರ ಇಲ್ವಾ ಅಂತ ನಾನು ನಿಮ್ಗೆ ತೋರಿಸ್ತೀನಿ ಗೈಸ್. ನೋಡ್ತಾ ಇದೀವಿ ವ್ಲಾಗ್ ನ. ಎಲ್ಲರಿಗೂ ಹ್ಯಾಪಿ ಚಿಲ್ಡ್ರನ್ಸ್ ಡೇ. ನನಗಂತೂ ಏನೋ ಒಂಥರ ಖುಷಿ ಆಗ್ತಾ ಇತ್ತು ಗೈಸ್. ಇಷ್ಟು ಜನ ಮಕ್ಕಳಿಗೆ ನಾನು ಟ್ಯೂಷನ್ ಹೇಳ್ಕೊಡ್ತಾ ಇದ್ದೀನಾ ಅಂತ ಹೇಳಿಬಿಟ್ಟು, ಯಾವತ್ತೇ ಆಗಲಿ ನಮಗೆ ಬರೋಂತಹ ವಿದ್ಯೆನ ಒಬ್ರಿಗೆ ಹೇಳ್ಕೊಟ್ಟಾಗ ನಮ್ಮ ವಿದ್ಯೆ ಅನ್ನೋದು ಡಬಲ್ ಆಗುತ್ತೆ ಅಂತ ಹೇಳ್ತಾರೆ. ಸಖತ್ ಖುಷಿ ಆಗ್ತಿತ್ತು. ಹಾಗೆ ಒಂದಷ್ಟು ಫನ್ ಗೇಮ್ಸ್ ಕೂಡ ಆಡಿಸ್ತಿದ್ವಿ. ಬಾಲ್ ಪಾಸಿಂಗ್ ಮಾಡಿ ಅದು ಸ್ಟಾಪ್ ಆದಮೇಲೆ ಅವರೊಂದು ಬೆಸ್ಟ್ ಟೀಚರ್ ನೇಮ್ ಹೇಳೋದಕ್ಕೆ ಆ ಥರ ಎಲ್ಲ ಕೇಳ್ತಾ ಇದ್ದೆ. ಸೊ ಬನ್ನಿ ಇವಾಗ ಗೇಮ್ಸ್ನೆಲ್ಲ ಕಂಟಿನ್ಯೂ ಮಾಡೋಣ, ಹೇಗಿರುತ್ತೆ ಅಂತ. ಇಷ್ಟವಾದ ಮ್ಯಾಮು ಮ್ಯಾಥ್ಸ್ ಮ್ಯಾಮ್. ಅವ್ರ ಹೆಸರು ಮಂಜುಳಾ. ಜೋರಾಗಿ ಹೇಳಿ ಸ್ವಲ್ಪ. ಹೇಳು. ಅಂಜಲಿ. ಓಕೆ, ಏನ್ ನಿನ್ಗೆ ಬೆಸ್ಟ್ ಮೆಮೊರಿ ಅವ್ರ ಜೊತೆ? ಒಂದ್ ನಿಮಿಷ ಸೈಲೆಂಟ್ ಆಗಿರಿ. ಹಾ, ನಿನ್ಗೆ ಅದ್ರಲ್ಲಿ ಬೆಸ್ಟ್ ಮೆಮೊರಿ ಹೇಳು ಅವ್ರ ಜೊತೆ. ಅವಾಗ ಹೇಳ್ತೀನಿ ಆಟ ಅಂದ್ರೆ ಅವಾಗ ನಾವು ಪಾಠ ಮಾಡ್ತೀವಿ. ಇವತ್ತು ನಾವೆಲ್ಲ ಜೊತೆ ಆಡಿ ಅವಾಗ ಓಕೆ, ಅವ್ರು ನಿಮ್ ಜೊತೆ ಆಟ ಆಡ್ತಾರ ಆ ಟೈಮಲ್ಲಿ. ಓಕೆ, ನೈಸ್. ಅಷ್ಟೇ, ನೀನು ಏನಾದ್ರು ಇದೆಯಾ ಹೇಳೋದಿದೆಯಾ ಅವ್ರ ಬಗ್ಗೆ? ನನ್ನ ಫೇವ್ರೇಟ್ ಟೀಚರ್ ಹೆಸರು ರಾಜಪ್ಪ ಸರ್. ಅವ್ರ ಬಗ್ಗೆ ಫೇವ್ರೇಟ್ ಏನಂದ್ರೆ, ಅವರು ನಮಗೆ ಕಬಡ್ಡಿಯಲ್ಲಿ ಕೊಟ್ಟಿದ್ರು, ತುಂಬಾ ಚೆನ್ನಾಗಿ ಹೇಳ್ಕೊಟ್ಟಿದ್ರು. ಅದ್ರ ಸೋತ್ಕೊಂಡಿದ್ವಿ. ಅದೇ ಯಾರು ನಿನ್ ಫೇವ್ರೇಟ್ ಟೀಚರ್? ಗೀತಾ ಮಿಸ್. ಏನ್ ಸಬ್ಜೆಕ್ಟ್ ತಗೊಳ್ತಾರ ಅವರು? ಏನ್ ಅವ್ರು ನಿನ್ ಫೇವ್ರೇಟ್? ನಂಗೆ ಪಾಠ ಹೇಳ್ಕೊಡ್ತಾರೆ, ನೋಟ್ಸ್ ಮಾಡ್ತಾರೆ. ಅದಕ್ಕೆ ನಿಮ್ಗೆ ಇಷ್ಟನಾ? ಎಲ್ಲ ಟೀಚರ್ ಬರ್ಸಲ್ಲ. ಸರಿ ಆಯ್ತು. ನಿನ್ ಫೇವ್ರೇಟ್ ಟೀಚರ್ ಯಾರು? ಮ್ಯಾಥ್ಸ್ ಹೆಸರು? ಮ್ಯಾಥ್ಸ್ ಟೀಚರ್ ಹೆಸರು ಗೊತ್ತಿಲ್ಲಲ್ಲ ನಿಮ್ಗೆ? ಗೊತ್ತಿಲ್ಲ. ಓಕೆ, ಏನಕ್ಕೆ ಇಷ್ಟ? ಅವರು ಇದಕ್ಕೆ ಇಷ್ಟ. ನನ್ನ ಫೇವ್ರೇಟ್ ಮ್ಯಾಥ್ಸ್ ಟೀಚರ್ ಅವ್ರ ಹೆಸರು ಪಿ ಎನ್ ಮ್ಯಾಮ್. ಅವ್ರ ಪಾಠ ಚೆನ್ನಾಗಿ ಹೇಳ್ಕೊಡ್ತಾರೆ, ಮತ್ತೆ ಫ್ಯೂಚರ್ ಬಗ್ಗೆ ಹೇಳ್ತಾರೆ, ಅದಕ್ಕೆ ಇಷ್ಟ. ಅಂದ್ರೆ ಫ್ಯೂಚರ್ ಅಲ್ಲಿ ಹೆಂಗಿರ್ಬೇಕು ಅಂತ ಹೇಳ್ತಾರಾ? ಓಕೆ, ಡನ್. ಇಂಗ್ಲಿಷ್ ಟೀಚರ್ ಹೆಸರು? ಓಕೆ, ಎಂತಕ್ಕೆ? ನೀಟಾಗಿ ಎಕ್ಸ್ಪ್ಲೇನ್ ಸ್ಟೋರಿ. ಓಕೆ, ಒಳ್ಳೆ ಅಂತ ಸ್ಟೋರಿ ನೀಟ್ಗೆ ಎಕ್ಸ್ಪ್ರೆಸ್ ನಿನ್ಗೆ ಇಷ್ಟ. ಏನು ಸ್ಟೋರಿ ಅದಕ್ಕೆ ನಿನ್ಗೆ ಇಷ್ಟ. ಓಕೆ, ಡನ್. ಟೀಚರು ನಮ್ಮ ಪಿ ಟಿ ಟೀಚರು, ಅವ್ರ ಹೆಸರು ಸಂತೋಷ್ ಗುರುಜಿ ಅಂತ. ಆಫ್ ಮಾಡೋದು. ಅವರು ಮಾರ್ನಿಂಗ್ ಕ್ಲಾಸು ಮತ್ತು ಈವ್ನಿಂಗ್ ಕ್ಲಾಸ್ ಎಲ್ಲ ಹೇಳ್ಕೊಟ್ಟಿದ್ರು. ವಾಲಿಬಾಲು ಅಂದರೂ ನಾವು ಫೈನಲ್ಸಲ್ಲಿ ಸೋತಾಗಿದ್ವಿ. ಅದಕ್ಕೆ ಅವರು ಮತ್ತೆ ಇನ್ನೊಂದ್ಸತಿ ಹೇಳ್ಕೊಟ್ಟು ನಾವು ಫೈನಲ್ಸಲ್ಲಿ ಫಸ್ಟ್ ಬರಬೇಕು ಅಂತ ಕೇಳ್ಕೊಳ್ತೀವಿ. ಪಾಪ ಅವ್ರು ಎಷ್ಟು ಕಷ್ಟಪಟ್ಟು ಹೇಳ್ಕೊಟ್ರು ಕೂಡ ನೀವು ಮಾತ್ರ ಫೈನಲ್ ಅಲ್ಲಿ ಬರಲ್ಲ. ನನ್ನ ಫೇವ್ರೇಟ್ ಒಂದ್ ನಿಮಿಷ ಈ ಕಡೆ. ನನ್ನ ಫೇವ್ರೇಟ್ ಟೀಚರ್ ಕೆ ವಿ ಮಾತಾಜಿ ಅಂತ. ಅವರು ಇಂಗ್ಲಿಷ್ ಚೆನ್ನಾಗಿ ಹೇಳ್ಕೊಡ್ತಾರೆ. ಆಮೇಲೆ ಎಲ್ಲಾ ಟೀಚರ್ಸು ಲೆಸನ್ ಚೆನ್ನಾಗಿ ಹೇಳ್ಕೊಡಕ್ಕೆ ಅವ್ರನ್ನ ಟೀಚರ್ ಆಗಿ ಇಟ್ಕೊಂಡಿರೋದು. ಹೇಳ್ಕೊಡಲ್ಲ, ಬೇರೆ ಏನೇನೋ ಹೇಳ್ತಾ ಇರ್ತಾರಲ್ಲ, ಆಟ ಆಡೋದು ಅದು ಇದು ಅಂತ ಎಲ್ಲ ಹೇಳ್ತಾ ಇರ್ತಾರೆ. ಆಮೇಲೆ ಏನೋ ಕಾಸು ಕೊಡ್ತಾ ಇರ್ತಾರೆ. ಕಾಸು ಕೊಡ್ತಾರಾ? ಎಂತಕ್ಕೆ? ನಿನ್ ಮೇಲೆ ಲವ್ ಜಾಸ್ತಿ ಆಗಿ ಅವ್ರು ಕಾಸು ಕೊಡ್ತಾರಾ? ನಿನ್ನ ನಮ್ಮ ಫೇವ್ರೇಟ್ ಟೀಚರ್ ಇಂಗ್ಲಿಷ್ ಟೀಚರ್. ಏನಕ್ಕೆ? ಅವರು ನಮ್ಮ ಲೆಸನ್ ಚೆನ್ನಾಗಿ ಹೇಳ್ಕೊಡ್ತಾರೆ. ಅವರು ನಮ್ಮ ಫೇವ್ರೇಟ್ ಟೀಚರ್. ನನ್ನ ಫೇವ್ರೆಟ್ ಟೀಚರ್ ಮ್ಯಾಥ್ಸ್ ಟೀಚರ್, ಅವ್ರ ಹೆಸರು ಪುಷ್ಪ ಮತ್ತೆ ಎಂತಕ್ಕೆ ಇಷ್ಟ? ಮ್ಯಾಥ್ಸ್ ಚೆನ್ನಾಗಿ ಹೇಳ್ಕೊಡ್ತಾರೆ. ಸರಿ ಬಿಡಪ್ಪ. ನಮ್ಮ ಫೇವ್ರೆಟ್ ಟೀಚರು ಮ್ಯಾಥ್ಸ್ ಮಾತಾಜಿ. ಹೆಸರು ಜೈಸರಣಿ ಮಾತಾಜಿ. ಮಾತಾಜಿ ಯಾವಾಗೂ ಚೆನ್ನಾಗಿ ಹೇಳ್ಕೊಡ್ತಾರೆ. ಮತ್ತೆ ಏನಾದರೂ ಹೇಳಿದ್ರೆ ನಾನು ಅರ್ಥ ಮಾಡ್ಕೊತೀನಿ, ಅದಕ್ಕೆ ಫೇವ್ರೇಟ್. ನನ್ನ ಮ್ಯಾಥ್ಸ್ ಟೀಚರ್ ಚೆನ್ನಾಗಿ ಹೇಳು. ಹೇಳ್ಕೊಡ್ತಾರೆ. ಹೇಳ್ಕೊಡ್ತಾರೆ. ಮೀನಾ ಮಿಸ್.
ಮೀನಾ ಮಿಸ್. ಓಕೆ ಡನ್. ಫೇವ್ರೆಟ್ ಟೀಚರ್ಸ್ ಅಂದ್ರೆ ಇಬ್ರು ಇದ್ದಾರೆ. ಒಬ್ರು ನಮ್ಮ ಚಿಕ್ಕಪ್ಪ ಮತ್ತೆ ಇನ್ನೊಬ್ರು ವಿವೇಕಣ್ಣ ಅಂತ ಇದ್ದಾರೆ. ನಂಗೆ ಆನೇಕಲ್ಲಲ್ಲಿ ಟ್ರೈ ಮಾಡಕ್ ಕಬಡ್ಡಿ ಫಸ್ಟ್ ಟೈಮ್ ನಮ್ದು ಆನೇಕಲ್ ಹೋಗಿತ್ತು. ಅದಕ್ಕೆ ಟ್ರೈನಿಂಗ್ ಕೊಟ್ಟರು ಬೆಳಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 3:30 ತನಕ ಹೇಳ್ಕೊಟ್ಟಿದ್ರು. ಅದಕ್ಕೆ ಅವ್ರು ಇಷ್ಟ. ನಿಮ್ ಚಿಕ್ಕಪ್ಪ? ನಮ್ಮ ಚಿಕ್ಕಪ್ಪ ಹೇಳ್ಕೊಟ್ಟಿದ್ರು ಅದಕ್ಕೆ. ಓಕೆ ಡನ್. ಚಿಕ್ಕಪ್ಪನು ಟೀಚರ್ ಅಕ್ಕ, PT ಶೋ ನನ್ನ ಫೇವ್ರೆಟ್ ಟೀಚರ್ ಇಂಗ್ಲೀಷ್. ಅವರು ಬೆಳಗ್ಗೆ ನಮ್ಮ ಡ್ಯಾನ್ಸ್ ಮಾಡ್ತಾರೆ, ಆಮೇಲೆ ಲೆಸನ್ ಚೆನ್ನಾಗಿ ಹೇಳ್ಕೊಡ್ತಾರೆ ಮತ್ತು ಆಟ ಇಷ್ಟ. ಅದಕ್ಕೆ ಇಷ್ಟ ನಿನಗೆ? ಏನಕ್ಕ ಯಾರು ಇಷ್ಟ? ನೋಡ್ರಿ guys, ನಾವು ಗೆದ್ದಿದ್ರು. ಸೈಲೆಂಟ್ ಆಗಿರ್ರಿ. ಅದಿಲ್ಲ ಅಂದ್ರೆ ಚೆನ್ನಾಗಿ ಬರಲ್ಲ. ಹೇಳ್ ಮುಚ್ಕೊಂಡು ಕನ್ನಡ ಟೀಚರ್ ಇಷ್ಟ ನಮಗೆ. ಕೈ ಇಳಿಸು. ಲೈಟ್ ಮಕ್ಕಳಿಗೆ ಹೊಡಿತಾರೆ. ಸರಿ ಸೈಡಿಂದ ಇಡ್ತೀನಿ ಹೇಳು. ಗೇಮ್ ಸರ್ ಅಂತ ಇಷ್ಟ ಕನ್ನಡ ಟೀಚರ್ ಅವರು ಪಾಠ ಮಾಡೋದ್ ಜೊತೆ ಜೀವನದ ಬಗ್ಗೆನೂ ಹೇಳ್ತಾರೆ. ಅದಕ್ಕೆ ಗೈಸ್ ಮಕ್ಕಳೆಲ್ಲ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾ ಇದ್ರು, ಸಖತ್ ಖುಷಿ ಆಯಿತು. ಹಾಗೆ ನಿಜವಾಗ್ಲೂ ಹೇಳ್ತೀನಿ, ಇಲ್ಲಿ ಕೆಲವೊಬ್ಬರು ಮಕ್ಕಳ ಟ್ಯಾಲೆಂಟ್ ಅಂತೂ ಸಖತ್ತಾಗಿದೆ ಗೈಸ್. ನೀವು ನಂಬ್ತಿರೋ ಇಲ್ವೋ ಗೊತ್ತಿಲ್ಲ, ಡ್ಯಾನ್ಸ್ ಆಡಬೇಕಾದ್ರೇನೂ ಅಷ್ಟೇ ತುಂಬ ಒಳ್ಳೆ ಟ್ಯಾಲೆಂಟ್ ಇದೆ. ಸೊ ಹಾಗೆ ಫೈನಲ್ ಆಗಿ ನಾನೇನೇನು ತೊಗೊಂಡು ಬಂದಿದ್ನಲ್ವಾ ಅವ್ರಿಗೆ, ಲೈಕ್ ಗುಲಾಬ್ ಜಾಮೂನ್ ಆಗಿರ್ಬೋದು ಮತ್ತು ಪೆನ್ಸಿಲ್ಸ್ ಇದೆಲ್ಲನೂ ಅವ್ರಿಗೆ ಕೊಟ್ಟೆ. ಎಲ್ಲರೂ ಖುಷಿಪಟ್ಟರು, ಹಾಗೆ ತುಂಬ ಎಂಜಾಯ್ ಮಾಡಿದ್ರು. ಸೊ ಎಲ್ಲರಿಗೂ ಅಷ್ಟೇ ಇದೊಂದು ಬೆಸ್ಟ್ ಮೆಮೊರಿ ಆಗಿ ಈ ಒಂದು ವಿಡಿಯೋ ಇಷ್ಟ ಆಗುತ್ತೆ ಅಂತ ಅನ್ಕೊ
ಅಂದ್ಕೊಂಡಿದ್ದೀನಿ. ಸೊ ಈ ಒಂದು ವಿಡಿಯೋನ ಅವರು ಲೈಫ್ ಟೈಮಲ್ಲಿ ಯಾವಾಗ ನೋಡಿದ್ರು ಕೂಡ ನಾನು ಯೂಟ್ಯೂಬ್ಗೆ ಹೋಗ್ಬಿಟ್ಟು ಸೊ ಅವ್ರಿಗೆ ನಾವೆಲ್ಲ ಹೀಗಿದ್ವಾ ಅನ್ನೋ ಒಂದು ಫೀಲ್ ಬರಬೇಕು ಗೈಸ್. ಆಫ್ಟರ್ 1 ಇಯರ್ ನೋಡಿದಾಗಂತೂ ತುಂಬ ಖುಷಿ ಆಗುತ್ತೆ. ಲಾಸ್ಟ್ ಇಯರ್ ಈ ಥರ ಇತ್ತ ನಮ್ಮ ಲೈಫ್ ಅಂತ ಹೇಳ್ಬಿಟ್ಟು ಆ್ಯಕ್ಚುಲಿ ಎಲ್ಲ ಒಂದು ಮೆಮೊರೀಸ್ನ ನಾವು ರೀಕ್ರಿಯೇಟ್ ಮಾಡ್ಬೋದು, ಎಲ್ಲ ಒಂದು ಮೂಮೆಂಟ್ಸ್ನ ರೀಕ್ರಿಯೇಟ್ ಮಾಡ್ಬೋದು. ಬಟ್ ಆದರೆ ಚೈಲ್ಡ್ಹುಡ್ನ ಮಾತ್ರ ಯಾರ ಕೈಲೂ ರೀಕ್ರಿಯೇಟ್ ಮಾಡೋಕ್ಕಾಗಲ್ಲ ಗೈಸ್. ನೀವೆಷ್ಟೇ ರೀಕ್ರಿಯೇಟ್ ಮಾಡಬೇಕು ಅಂದ್ಕೊಂಡ್ರು ಆ ದಿನ ನೀವು ಮಾಡಿರ್ತೀರಲ್ವ ಫನ್, ಅದು ಮಾತ್ರ ಯಾವತ್ತೂ ನೀವು ರೀಕ್ರಿಯೇಟ್ ಮಾಡೋಕ್ಕಾಗಲ್ಲ. ಸೊ ನಾನು ಕೂಡ ನಮ್ಮ ಚೈಲ್ಡ್ಹುಡ್ನ ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದೀನಿ ಕೂಡ ನಾನು ಸ್ಟಿಲ್. ಮತ್ತು ಕೆಲವೊಂದು ಫ್ರೆಂಡ್ಸ್ ಅಂತ ಇರ್ತಾರಲ್ವಾ, ಸೊ ಆ ಫ್ರೆಂಡ್ಸ್ನ ನಾವು ಚೈಲ್ಡ್ಹುಡ್ಡಲ್ಲಿ ಒಂಥರ ನಾವು ಟ್ರೀಟ್ ಮಾಡ್ತೀವಿ, ಅಂದರೆ ಯಾವುದೇ ರೀತಿ ಒಂದು ನಿಷ್ಕಲ್ಮಶ ಮನಸ್ಸು ಅಂತಾರಲ್ವ, ಸೊ ಆ ಒಂದು ಮನಸ್ಸಿಂದ ಟ್ರೀಟ್ ಮಾಡಿರ್ತೀವಿ. ಬಟ್ ಇವಾಗ ಈಗೋ ಆಗಿರ್ಬೋದು ಅಥವಾ ಅವ್ರು ಏನೋ ಒಂದು ಮಾತಾದ್ರು ನಮ್ಗೆ ಹರ್ಟ್ ಆಯಿತು ಅಂತ ಹೇಳ್ಬಿಟ್ಟು ಸೊ ಈ ರೀತಿ ಎಷ್ಟೋ ಯೋಚನೆಗಳಿಂದ ದೂರ ಇರ್ತೀವಿ. ಬಟ್ ಆದರೆ ಚೈಲ್ಡ್ಹುಡ್ ಹಂಗಲ್ಲ. ಇವತ್ತು ಜಗಳ ಆಡಿರ್ತೀವಿ, ನಾಳೆ ಟಿಫನ್ ಆಯ್ತಾ ಮಚ್ಚ ಅಂತ ಕೇಳ್ತೀವಿ, ಇಲ್ಲ ಟಿಫನ್ ಆಯ್ತಾ ಅಂತ ಕೇಳ್ತೀವಿ. ಸೊ ಇದು ಒಂಥರ ಬೆಸ್ಟ್ ಮೆಮೊರೀಸ್ ಆಗಿ ಉಳ್ಕೋಬೇಕು. ಈ ಎಲ್ಲ ಹುಡುಗರಿಗೂ ಕೂಡ ನಾನು ಮುಂದೆ ಒಳ್ಳೆಯದಾಗಿ, ಹಾಗೆ ಎಲ್ಲರಿಗೂ ಒನ್ಸ್ ಅಗೇನ್ ಹ್ಯಾಪಿ ಚಿಲ್ಡ್ರನ್ಸ್ ಡೇ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಗೈಸ್. ನಿಮ್ಗೆ ಏನಾದರೂ ಒಪಿನಿಯನ್ ಇದ್ದರೆ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ಶೇರ್ ಮಾಡಿ, ಅಥವಾ ಈ ಹುಡುಗರಲ್ಲಿ ಯಾರಾದರೂ ಈ ಒಂದು ವಿಡಿಯೋ ನೋಡ್ತಾ ಇದ್ರೆ ನಿಮ್ಗೆ ಏನು ಅನ್ನಿಸ್ತು ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ನಾನು ಮಾಡಿ ಸೆಲೆಬ್ರೇಷನ್